ಲೇಡಿ ರೌಡಿ ಶೀಟರ್ ಹಿಂದೆ ಬಿದ್ದಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್. ಮುದ್ದು, ಬಂಗಾರು, ಕಿಸ್ಮಿ, ಹಗ್ಮಿ ಅಂದೆಲ್ಲ ಇನ್ಸ್ಪೆಕ್ಟರ್ ಮೆಸೇಜ್ ಅನ್ನು ಕಳುಹಿಸಿದ್ದಾರೆ, ಆಡಿಯೋ ಮೆಸೇಜ್ ಅನ್ನು ಕಳುಹಿಸಿದ್ದಾರೆ. ಬೆಂಗಳೂರಿನ ಕೋಣನಕುಂಟೆ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ಪಾಪಣ್ಣ ಲೇಡಿ ರೌಡಿ ಶೀಟರ್ ಯಶಸ್ವಿನಿಗೆ ಮೆಸೇಜಸ್ ಅನ್ನ ಕಳುಹಿಸಿದ್ದಾರೆ. ನಾನು ನಿನ್ನನ್ನ ಪ್ರೀತಿಸ್ತೀನಿ, ಮುದ್ದು, ಚಿನ್ನ, ಬಂಗಾರ ಅಂತೆಲ್ಲ ಮೆಸೇಜಸ್ ಅನ್ನ ಕಳುಹಿಸಿದ್ದಾರೆ. ಇನ್ನು ಈ ಲೇಡಿ ರೌಡಿ ಶೀಟರ್ ಯಶಸ್ವಿನಿಯ ಪತಿ ಕೂಡ ರೌಡಿ ಶೀಟರ್ ಆಗಿದ್ದಾರೆ. ಯಶು ಬೇಬಿ ಅಂತ ಲೇಡಿ ರೌಡಿಗೆ ಪೊಲೀಸ್ನಿಂದಲೇ ಕಿರುಕುಳ ಕೊಟ್ಟಿರುವಂತಹ ಆರೋಪ ಕೇಳಿಬಂದಿದೆ. ಸದ್ಯ ಪಾಪಣ್ಣ ಮಾತನಾಡಿರುವಂತಹ ಆಡಿಯೋ ಸಮೇತ ಲೇಡಿ ರೌಡಿ ಶೀಟರ್ ಯಶಸ್ವಿನಿ ಕಮಿಷನರ್ಗೆ ದೂರು ಕೊಟ್ಟಿದ್ದು, ಕೋಣನಕುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣ ವಿರುದ್ಧ ದೂರು ದಾಖಲಾಗಿದೆ. ಇನ್ನು ಕೋಣನಕುಂಟೆ ಠಾಣೆ ಇನ್ಸ್ಪೆಕ್ಟರ್ ಹಾಗಾದ್ರೆ ಯಶಸ್ವಿನಿ ಲೇಡಿ ರೌಡಿ ಶೀಟರ್ ಯಶಸ್ವಿನಿ ಜೊತೆ ಮಾತನಾಡಿರುವಂತಹ ಸಂಭಾಷಣೆ ಏನು ಅನ್ನೋದನ್ನ ನೋಡೋಣ. ಇಲ್ವಾ ಅಂತ ಕೂಡ ಅವಳು ಯೋಚನೆ ಮಾಡಲ್ಲ. ಒಂದು ಸರಿ ಅವಳ ಮನಸ್ಸು ಮುರಿದು ಆ ಪ್ರೀತಿ ಮುಗೀತು ಅಂತ ಇಟ್ಕೊಳ್ಳಿ, ನೀವು ತಿಪ್ಪುರ್ಲಾಗ ಹಾಕಿದ್ರು ನಿಮ್ ಜೊತೆಲಿ ಅವಳು ಇರಲ್ಲ, ನಿಮ್ಮ ನೆನಪುಗಳು ಮಾತ್ರ ಅವಳ ಜೊತೆಲಿ ಇರುತ್ತೆ. ಇದು ಸತ್ಯ. ಇಲ್ಲ ಏನ್ ಅನ್ಕೋಬೇಕು, ನೀವು ಮೆಸೇಜ್ ಮಾಡ್ಬೇಡ, ಮಾತಾಡ್ಸ್ಬಿಡಂದ್ರಪ್ಪ, ನಾ ಮಾತಾಡ್ಸೋದಿಲ್ಲಪ್ಪ. ಹೇಳಿ ಏನ್ ಮಾಡ್ತಾ ಇದ್ಯಾ, ಏನ್ ಪ್ರಾಬ್ಲಮ್ ಆಗಿದೆ ನಿನಗೆ, ಏನಾದ್ರೂ ಹೇಳ್ಬೇಕಲ್ವ ನನಗೆ ನೀನು. ಹಲೋ, ಎಲ್ಲಿದ್ಯಾ ಈಗ? ಮನೆ. ಏನ್ ಮಾಡ್ತಾ ಇದ್ಯಾ ಡಲ್ಲು? ಏನ್ ಪ್ರಾಬ್ಲಮ್ ಆಗಿತ್ತು ನಿನ್ಗೆ? ಮೆಸೇಜ್ ಮಾಡ್ತಿರ್ಲಿಲ್ವಲ್ಲ, ಏನ್ ನೀನೇ ನನ್ನ ಆತ್ಮೀಯ ಅನ್ಕೊಂಡಿದ್ಯೋ ಇಲ್ವೋ ಹೇಳಪ್ಪ, ಮಾತಾಡು. ಅನ್ಕೊಂಡಿದ್ದೀನಿ. ಏನಾಗಿತ್ತು? ಏನೂ ಇಲ್ಲ. ಹೇಳು ಹುಡುಗಿ, ಏನಾಗಿದೆ? ಎಂಥದ್ದು ಇಲ್ಲ. ಎಂಥದ್ದು ಇಲ್ಲ. ಆರಾಮಿದ್ಯಾ? ಯಾಕೆ ನನ್ನ ಜೊತೆ ಮಾತಾಡಲ್ಲ ನೀನು? ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ನನ್ನಿಂದ ಏನಾದ್ರು? ಇಲ್ಲ ಸರ್. ಇಲ್ಲ ಸರ್. ಸಾರ್ ಅಂತ್ಯಾ? ಬೆಳಿಗ್ಗೆನೆ ಓದಬೇಕಾ? ನೀವು ಇನ್ಸ್ಪೆಕ್ಟರು, ರೆಸ್ಪೆಕ್ಟ್ ಕೊಡಬೇಕಲ್ಲ. ನಾನು ಇನ್ಸ್ಪೆಕ್ಟರ್ ತರ ಯಾವತ್ತ ನಿನ್ ಜೊತೆ ಮಾತಾಡಿದಿನ? ಆಯ್ತಪ್ಪ, ಬೆಳಿಗ್ಗೆ ನೀನ್ ಬೇಜಾರ್ ಮಾಡೋದ್ ಬೇಡ, ಸಾರಿ ಕಣ. ಹೇಳಿ. ಮತ್ತೆ ಸಾರ್ ಅಂತ್ಯಾ? ಏನು ಸರಿಯಾಗಿ ಮಾತಾಡೋ. ಕಾಫಿ ಆಯ್ತಾ? ನೀನ್ ಕೊಡಿಸ್ತೀಯಾ? ಅರೆ ಅಷ್ಟೇ ನೀನು. ಫೋನೇ ಎತ್ಕೊಳಲ್ಲ ನೀನು, ಮೆಸೇಜೇ ಮಾಡಲ್ಲ. ಇಲ್ಲ, ನೀನ್ ಮೆಸೇಜ್ ಮಾಡ್ಬೇಡ, ನಾನು ಯಾವತ್ತೂ ಮಾಡೋದು ಇಲ್ಲ. ನಮ್ಮಿಂದ ಡಿಸ್ಟರ್ಬ್ ಆಗುತ್ತೆ, ಯಾರಿಗೂ ಇಷ್ಟ ಆಗಲ್ಲ ಕಣ ನನ್ಗೆ. ಡ್ಯೂಟಿಗೆ ಹೋಗಿಲ್ವಾ? ಡ್ಯೂಟಿಲೇ ಇದ್ದೀನಿ, ನೈಟ್ ಎಲ್ಲ ಜಾತ್ರೆ ಅಲ್ವ ಇಲ್ಲಿ. ಮನೆಗೆ ಹೋಗಿಲ್ವಾ? ಮನೆಗೆ ಹೋಗಿಲ್ಲ, ನೀನ್ ಕರೆದಿದ್ರೆ ನಿನ್ನ ಹತ್ರನೇ ಬಂದ್ಬಿಡ್ತಿದೆ, ನಿಮ್ ಮನೆಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಕಾನೂನು ಕಾಪಾಡಬೇಕಾಗಿರುವಂತಹ ಪೊಲೀಸ್ ಇನ್ಸ್ಪೆಕ್ಟರೇ ಕಿರುಕುಳ ಕೊಟ್ಟಿದ್ದಾರೆನ್ನುವಂತಹ ಆರೋಪ, ಅದು ಲೇಡಿ ರೌಡಿ ಶೀಟರ್ಗೆ ಹಿಂದೆ ಬಿದ್ದು ಪ್ರೀತಿ ಮಾಡುವಂತ ಕೇಳಿದ್ದಾರೆ, ಕಿರುಕುಳ ಕೊಟ್ಟಿದ್ದಾರೆನ್ನುವಂತಹ ಆರೋಪ. ಈ ಪ್ರಕರಣದ ಬಗ್ಗೆ ವಿವರಿಸೋದಾದ್ರೆ ಶಿವಕುಮಾರ್. ಪ್ರತೀಕ್ಷಾ, ಸದ್ಯ ದೂರುದಾರ ಯಶಸ್ವಿನಿ ಏನಿದ್ದಾರೆ, ಈಕೆ ಕೂಡ ಬೆಂಗಳೂರಿನ ಬಸವನಗುಡಿ, ಕೋಣನಕುಂಟೆ, ತಲಗಟ್ಪುರ ಸೇರಿದಂತೆ ಹಲವು ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಪ್ರಕರಣಗಳು ಇದೆ. ಜೊತೆಗೆ ಈಕೆ ಕೂಡ ರೌಡಿ ಶೀಟರ್. 2017ರಲ್ಲಿ ಈಕೆ ಬೆಂಗಳೂರಿನ ಬಸವನಗುಡಿ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಆಗಿರ್ತಾರೆ. ಅದೇ ಪೊಲೀಸ್ ಠಾಣೆಯಲ್ಲಿ ಸದ್ಯ ಈಕೆ ಏನ್ ದೂರನ್ನ ಕೊಟ್ಟಿದ್ದಾಳೆ, ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಿದ್ದಂತ ಪಾಪಣ್ಣ ಅವರು ಸದ್ಯಕ್ಕೆ ಕೋಣನಕುಂಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ. ಈ ಹಿಂದೆ 2017ರಲ್ಲೂ ಕೂಡ ಪಾಪಣ್ಣ ಅವರು ಕೋಣನಕುಂಟೆ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಇದ್ದಂತ ಸಂದರ್ಭದಲ್ಲಿ ಯಶಸ್ವಿನಿಯನ್ನ ಪೊಲೀಸ್ ಠಾಣೆಗೆ ಕರೆಸುವಂತದ್ದು, ಆಕೆಯ ಮೊಬೈಲ್ ನಂಬರ್ ಅನ್ನು ಪಡ್ಕೊಂಡು ಆಕೆಗೆ ಮೆಸೇಜ್ ಮಾಡುವಂತ ಕೆಲಸವನ್ನ ಇನ್ಸ್ಪೆಕ್ಟರ್ ಪಾಪಣ್ಣ 2017ರಲ್ಲಿ ಮಾಡ್ತಿರ್ತಾರೆ. ಆಗ ಆಕೆ ಅವರ ನಂಬರ್ ಅನ್ನ ಬ್ಲಾಕ್ ಮಾಡಿರ್ತಾಳೆ. ಜೊತೆಗೆ ಕಳೆದ 3 ತಿಂಗಳಿಂದಲೂ ಕೂಡ, ಕಳೆದ ಜನವರಿಯಿಂದ ಸದ್ಯ ಕೋಣನಕುಂಟೆ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನ ನಿರ್ವಹಿಸುತ್ತಿರುವಂತಹ ಇನ್ಸ್ಪೆಕ್ಟರ್ ಪಾಪಣ್ಣ ಮತ್ತೆ ನನಗೆ ಮೆಸೇಜ್ ಮಾಡುವಂತದ್ದು, ವಾಟ್ಸ್ಆಪ್ ಕಾಲ್ ಮಾಡುವಂತದ್ದು, ಜೊತೆಗೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳುವಂತದ್ದು, ರಾತ್ರಿ ನಿನ್ನ ಜೊತೆ ನಾನು ಕಳಿಬೇಕು ಅಂತ ಹೇಳುವಂತದ್ದು,
ಯಶು ಮುದ್ದು, ಯಶು ಚಿನ್ನು, ಯಶು ಬಂಗಾರಿ, ನಿನ್ನನ್ನ ಹಗ್ ಮಾಡ್ಕೊಳ್ಬೇಕು, ನಾನು ನಿನಗೆ ಮುತ್ತಿಡಬೇಕು ಅಂತೇಳಿ ಮೆಸೇಜ್ ಮಾಡುವಂಥದ್ದು, ಫೋನ್ನಲ್ಲಿ ಮಾತನಾಡುವಂಥದ್ದು, ಹೀಗೆ ಆತ ನನಗೆ ಲೈಂಗಿಕವಾಗಿ ಕಿರುಕುಳವನ್ನು ಕೊಡ್ತಿದ್ದಾನೆ ಅಂತೇಳಿ ಕೋಣನಕುಂಟೆ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಆಗಿರುವಂತಹ ಪಾಪಣ್ಣ ವಿರುದ್ಧವಾಗಿ ಲೇಡಿ ರೌಡಿ ಶೀಟರ್ ಯಶಸ್ವಿನಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಅವರಿಗೆ ದೂರನ್ನ ಕೊಟ್ಟಿರುವಂತದ್ದು. ಸದ್ಯ ದೂರನ್ನ ಪಡ್ಕೊಂಡಿರುವಂತಹ ಪೊಲೀಸ್ ಅಧಿಕಾರಿಗಳು ಆಕೆ ಕೊಟ್ಟಂತ ದೂರನ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಆಕೆ ಯಶಸ್ವಿನಿ ಏನಿದ್ದಾಳೆ ಆಕೆ ಕೂಡ ರೌಡಿ ಶೀಟರ್. ಆಕೆ ದೂರು ಕೊಡುವಂತ ಸಂದರ್ಭದಲ್ಲಿ ಆಕೆ ಇನ್ಸ್ಪೆಕ್ಟರ್ ಪಾಪಣ್ಣ ಮಾತಾಡಿದಂತ ಕೆಲವೊಂದಷ್ಟು ಆಡಿಯೋ ಕ್ಲಿಪ್ಗಳು, ವಾಟ್ಸ್ಆಪ್ ಸಂದೇಶಗಳು ಎಲ್ಲವೂ ಕೂಡ ಕೊಟ್ಟಿರುವಂತದ್ದು. ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರ, ಕೋಣನಕುಂಟೆ ಇನ್ಸ್ಪೆಕ್ಟರ್ ಆಗಿರುವಂತಹ ಪಾಪಣ್ಣ ಪೊಲೀಸ್ ಇಲಾಖೆ ಕೊಡುವಂತ ಅಧಿಕೃತ ಮೊಬೈಲ್ ಸಂಖ್ಯೆ ಏನಿದೆ ಅದರಿಂದಲೂ ಕೂಡ ಕರೆಯನ್ನ ಮಾಡಿದ್ದಾರೆ, ಆ ನಂಬರ್ ನಲ್ಲೂ ಕೂಡ ಮಾತನಾಡಿದ್ದಾರೆ. ಮತ್ತೊಂದು ಕಡೆ ಪಾಪಣ್ಣ ಅವರ ಪರ್ಸನಲ್ ನಂಬರ್ ಇಂದಲೂ ಕೂಡ ಯಶಸ್ವಿನಿ ಅವರ ಮೊಬೈಲ್ಗೆ ಕರೆಯನ್ನ ಮಾಡಿರುವಂತದ್ದು. ಆಕೆ ಪಾಪಣ್ಣ ತನ್ನ ಪರ್ಸನಲ್ ಮೊಬೈಲ್ ನಂಬರ್ ನಿಂದ ಮಾಡಿರುವಂತಹ ಕರೆಗಳಾಗಿರ್ಬೋದು, ಮೆಸೇಜ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ರೆಕಾರ್ಡ್ ಅನ್ನ ಮಾಡ್ಕೊಂಡಿದ್ದಾಳೆ. ಮತ್ತೊಂದು ಕಡೆ ಪೊಲೀಸ್ ಇಲಾಖೆಯಿಂದ ಕೊಟ್ಟಿರುವಂತಹ ಅಧಿಕೃತ ಕೋಣನಕುಂಟೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕೊಡುವಂತಹ ಅಧಿಕೃತ ಸರ್ಕಾರಿ ನಂಬರ್ ಏನಿದೆ ಅದರಿಂದಲೂ ಕೂಡ ಕರೆಯನ್ನ ಮಾಡಿದ್ದಾರೆ, ಸಂದೇಶಗಳನ್ನ ಕಳಿಸಿದ್ದಾರೆ. ಅವೆಲ್ಲವನ್ನು ಕೂಡ ಆಕೆ ಸೇವ್ ಮಾಡಿಕೊಂಡು ನಿನ್ನೆ ಸಾಕ್ಷಿ ಸಮೇತವಾಗಿ ಬಂದು ಬೆಂಗಳೂರು ಸಿಟಿ ಕಮಿಷನರ್ಗೆ ದೂರನ್ನ ಕೊಟ್ಟಿರುವಂತದ್ದು. ಸದ್ಯ ಪೊಲೀಸ್ ಇಲಾಖೆ ಈ ಬಗ್ಗೆ ಇನ್ಸ್ಪೆಕ್ಟರ್ ಪಾಪಣ್ಣ ವಿರುದ್ಧವಾಗಿ ಯಾವ ಕ್ರಮವನ್ನು ತಗೊಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.